ಒಗ್ಗರಣೆ ಹಾಕ್ತೇನೆ ಇಷ್ಟೊಂದು ರುಚಿಯಾದಂಥ ಟೊಮೆಟೊ ತಿಳಿಸಾರು ಮಾಡ್ಬೋದು ಅಂತೇಳಿ ಗೊತ್ತೇ ಇರಲಿಲ್ಲ. ಕೆಲವು ಇಂಗ್ರೀಡಿಯೆಂಟ್ಸಿಂದ ಇದನ್ನು ಸಿಂಪಲಾಗಿ ಬ್ಯಾಚುಲರ್ಸ್ ಸಹ ಮಾಡ್ಕೊಳ್ಬೋದು, ಇನ್ಸ್ಟೆಂಟಾಗಿ ಸಹ ಇದನ್ನು ಮಾಡ್ಕೊಳ್ಬೋದು. ಫಸ್ಟಿಗೆ ನೋಡಿ, ನಾನಿಲ್ಲಿ ಕುಕ್ಕರಲ್ಲಿ ತೊಗರಿಬೇಳೆ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಹಾಕಲಿಲ್ಲ, ಒಂದು ಮುಷ್ಟಿಯಷ್ಟು ತೊಗರಿಬೇಳೆ ತೊಳೆದು ಒಂದು 10 ನಿಮಿಷ ಇದರಲ್ಲಿ ನೀರಲ್ಲಿ ಹಾಗೆಯೇ ನೆನೆಸಿಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಏನೇನು ಬೇಕಂತ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೇನೆ. ಫಸ್ಟಿಗೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತೇನೆ. ನಿಮಗೆ ಜಾಸ್ತಿ ಬೇಕಂತ ಹೇಳಿದರೆ ಸ್ವಲ್ಪ ತೊಗರಿಬೇಳೆ ವಿದೌಟ್ ಬೇಳೆ ಹಾಕದೇನೆ ಸಹ ನಾವು ಇಲ್ಲಿ ಮಾಡ್ಕೊಳ್ಬೋದು. ಬೆಲ್ಲ ಮಾತ್ರ ಹಾಕಿ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ. ಆಮೇಲೆ 2 ಟೊಮೆಟೊ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಟೊಮೆಟೊದೇ ರಸಮಲ್ಲ ಮಾಡ್ತಾ ಇರೋದು. ಆಮೇಲೆ 3 ಗ್ರೀನ್ ಚಿಲ್ಲಿ ಹಾಕಿದ್ದೇನೆ. ಗ್ರೀನ್ ಚಿಲ್ಲಿ ಸಹ ನೀವು ಅವಾಯ್ಡ್ ಮಾಡ್ಬೋದು, ಇಲ್ಲಿ 1 ಅಥವಾ 2 ಹಾಕ್ಕೊಳ್ಬೋದು. ಆಮೇಲೆ ಮೇನ್ ನೋಡಿ, ಶುಂಠಿ ಜಜ್ಜಿ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತೇನೆ, ಸ್ವಲ್ಪ ಹಾಕ್ತಾ ಇದ್ದೇನೆ, ಮತ್ತೆ ಬೇಕಂತ ಹೇಳಿದರೆ ಆ್ಯಡ್ ಮಾಡ್ಬೋದಲ್ಲ. ಇದಕ್ಕೆ ಬೇಕಂತ ಹೇಳಿದರೆ ನೀವು ಕರಿ ಲೀವ್ಸ್ ಸಹ ಇದಕ್ಕೆ ಹಾಕಿ ಬೇಯಿಸ್ಕೊಳ್ಬೋದು. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 2 ರಿಂದ 3 ವಿಸಿಲ್ ತರಿಸ್ಕೊಳ್ತೇನೆ, ಅಥವಾ 4-5 ವಿಸಿಲ್ ಸಹ ನೀವು ತರಿಸ್ಕೊಳ್ಬೋದು, ಬೇಳೆ ಚೆಂದ ಬೆಂದಿರ್ತದೆ. ಈಗ ಅದಕ್ಕೆ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳುವ. ಪೌಡರ್ ಮಾಡಲಿಕ್ಕೆ ನೋಡಿ, ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ಇದಕ್ಕೀಗ ಸ್ವಲ್ಪ ಧನಿಯಾ ಹಾಕ್ತಾಯಿದ್ದೇನೆ. 1.5ಕ್ಕಿಂತ ಸ್ವಲ್ಪ ಕಮ್ಮಿ ಟೀ ಸ್ಪೂನಲ್ಲಿ ಹಾಕಿದ್ದು ನಾನು, ಆ ಅಳತೆ ಪ್ರಕಾರ ಹೇಳ್ತಾ ಇದ್ದೇನೆ. ಕೊತ್ತಂಬರಿ ಹಾಕ್ಕೊಂಡಿದ್ದೇನೆ, ಕಾಳು. ಅದ್ರ ಜೊತೆಯಲ್ಲಿ ಉದ್ದ ಮೆಣಸು ಉಂಟಲ್ಲ, ಅದನ್ನು ಹಾಕ್ಕೊಳ್ತೇನೆ. ಕೆಂಪು ರೆಡ್ ಚಿಲ್ಲಿ, ಒಂದು 3 ತೊಗೊಂಡಿದ್ದೇನೆ ನಾನು. ಅಂದರೆ ಈಗ ಇದು ಗ್ರೀನ್ ಚಿಲ್ಲಿ ಹಾಕಿದ್ದೇನಲ್ಲ, ಕಾಯಿ ಮೆಣಸು ಹಾಕಿದ್ದೇನಲ್ಲ, ಹಾಗಾಗಿ ಇದನ್ನು 3 ಮಾತ್ರ ತೊಗೊಂಡಿದ್ದು. ಕಲ್ಲರಿಗೋಸ್ಕರ, ಖಾರ ಇರೋದಿಲ್ಲಲ್ಲ ಈ ಮೆಣಸು. ಆಮೇಲೆ ಇದ್ರ ಜೊತೆಯಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೇನೆ ನೋಡಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಮೆಂತ್ಯ ಸಹ ಹಾಕ್ತೇನೆ. ನಾನಿಲ್ಲಿ ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಲೋ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಅದು ಕಲರ್ ಚೇಂಜ್ ಆಗ್ತದಲ್ಲ, ಮತ್ತು ಅದರದ್ದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಅಷ್ಟು ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ಸೈಡಲ್ಲಿ ಕುಕ್ಕರ್ ಸಹ ಇಟ್ಟಿದ್ದೇನೆ, ವಿಸಿಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಬೇಯಿಸಲಿಕ್ಕೆ ಹಾಕಲಿಲ್ಲ ಅಂತೇಳಿದರೆ ಸಹ ಇಲ್ಲಿ ಫ್ರೈ ಮಾಡುವಾಗ ಸಹ ನೀವು ಕರಿ ಲೀವ್ಸ್ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಇದರಲ್ಲಿ ಸಹ ನಾನು ಹಾಕಲಿಲ್ಲ, ಬೇಕಂತೇಳಿದರೆ ಹಾಕ್ಕೊಳ್ಬೋದು ಕರಿ ಲೀವ್ಸು. ಇದು ಬ್ಯಾಚುಲರ್ ಸಿಂಪಲ್ ಆದಂಥ ಆಗಿ ಒಂದು ಮಾಡ್ಕೊಳ್ಳುವಂಥ ಒಂದು ಟೊಮೆಟೊ ತಿಳಿಸಾರು. ನಾನು ಹೇಳಿದೆಲ್ಲ, ನಿಮಗೆ ಬೇಳೆ ಹಾಕದೇ ಸಹ ನೀವು ಹಾಗೆಯೇ ಮಾಡ್ಕೊಳ್ಬೋದು. ಬೇಳೆ ಹಾಕದೇ ಇದ್ದರೆ ನೀವು ಟೊಮೆಟೊ, ಹಸಿಮೆಣಸಿನಕಾಯಿ, ಬೆಲ್ಲ, ಉಪ್ಪು ಅದನ್ನೆಲ್ಲ ನೀವು ಸಪ್ರೇಟಾಗಿ ಬೇಯಿಸ್ಕೊಳ್ಳಿ. ಬೇಳೆ ಸಹ ನೀವು ಸಪ್ರೇಟಾಗಿ ಬೇಯಿಸಿ ಮತ್ತೆ ಸಹ ನೀವು ಆ್ಯಡ್ ಮಾಡ್ಬೋದು, ಹೇಗೆ ಸಹ ಮಾಡ್ಬೋದು. ನಾನಿಲ್ಲಿ ಒಟ್ಟಿಗೆ ಹಾಕಿದೆ, ನಾನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕಲ್ಲ ಅಂತೇಳಿ ಹಾಗೆ ಮಾಡಿದೆ. ನೋಡಿ, ವಿಸಿಲ್ ಸಹ ಬರ್ತಾ ಉಂಟು. ಇದು 2ನೇದು. ಇನ್ನೊಂದು ವಿಸಿಲ್ ಬಂದ ನಂತರ ನಾನು ಆಫ್ ಮಾಡ್ತೇನೆ ಗ್ಯಾಸ್. ಈಗ ಇದು ಆಗಿದೆ, ಇದು ಆರಲಿಕ್ಕೆ ಬಿಡ್ತೇನೆ. ಇದು ಆರಿದ ನಂತರ ಇದರದ್ದು ಪೌಡರ್ ಸಹ ರೆಡಿ ಮಾಡ್ಕೊಳ್ತೇನೆ. ಇದು ಮಾತ್ರ ಒಂದು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಳುವಾಗ ಇದಕ್ಕೆ ಸ್ವಲ್ಪ ಹಿಂಗು ಹಾಕ್ಕೊಳ್ಬೇಕಾಗ್ತದೆ, ಸ್ವಲ್ಪ ಹಾಕಿದರೆ ಸಾಕು. ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ಹಾಗೆಯೇ ಡ್ರೈ ಆಗಿ ಪೌಡ್ರ್ ನೋಡಿ ಮಾಡ್ಕೊಂಡಿದ್ದೇನೆ ನಾನು. ಆ ಪೌಡರ್ ಎಷ್ಟು ಘಮ ಘಮ ಆಗ್ತಾ ಉಂಟು. ಇದೇ ಪೌಡರ್ ನೀವು ಸ್ವಲ್ಪ ಅವಲಕ್ಕಿಗೆ ಸಹ ಹಾಕಿ ಕಲಿಸ್ಕೊಂಡು ತಿನ್ಬೋದು, ತುಂಬ ಒಳ್ಳೆಯದಾಗ್ತದೆ. ಇಲ್ಲಿ ನೋಡಿ, ನಾನು ಇದು ಕುಕ್ಕರಿಂದ ತೆಗೆದು ಪಾತ್ರೆಯಲ್ಲಿ ಹಾಕಿ ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು ಸ್ವಲ್ಪ ದಪ್ಪ ಉಂಟಲ್ಲ, ತೆಳು ಆಗಿರಬೇಕಿತ್ತು ಸಾರು, ಹಾಗಾಗಿ ಇದಕ್ಕೆ ಒಂದು 3 ಲೋಟದಷ್ಟು ನಾನು ನೀರು ಆ್ಯಡ್ ಮಾಡ್ತೇನೆ. ನೋಡಿ, ಬೇಳೆ ಸಹ ಬೆಂದಿದೆ. ನಿಮಗೆ ಇನ್ನೂ ಸಹ ಅಂದರೆ ನಾವು ತೋವೆ ಎಲ್ಲ ಮಾಡ್ತೇವಲ್ಲ, ಆ ಥರ ಆಗಬೇಕಂತೇಳಿದರೆ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ. ಟೊಮೆಟೊ, ಇದು ಹಸಿಮೆಣಸಿನ್ಕಾಯಿ ಅದೆಲ್ಲ ಸಪ್ರೇಟಾಗಿಯೇ ಬೇಯಿಸ್ಕೊಳ್ಳಿ ನೀವು, ಆಯಿತಾ. ಆಮೇಲೆ ನೀವು ಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಪುನಃ ನಾನಿಲ್ಲಿ ಉಪ್ಪು ಆ್ಯಡ್ ಮಾಡಿದೆ, ಅಂದರೆ ಟೇಸ್ಟ್ ನೋಡಿದೆ ಸಪ್ಪೆ ಅನ್ನಿಸ್ತು ನನಗೆ, ಹಾಗಾಗಿ ಪುನಃ ಪುಡಿ ಉಪ್ಪು ಆ್ಯಡ್ ಮಾಡಿದೆ ನಾನಿಲ್ಲಿ.
ನೋಡಿ ಒಗ್ಗರಣೆ ಹಾಕಬೇಕಂತ ಒಬ್ಬರಿಗೆ ಒಗ್ಗರಣೆ ಹಾಕೋದು ಅಂತೇಳಿ ಸ್ವಲ್ಪ ಹೆದರ್ತಾರೆ, ಸಾಸಿವೆ ಎಲ್ಲ ಪಟ ಅಂತೇಳಿ ಸಿಡಿದು ಕೈ ಮೇಲೆಲ್ಲ ಬೀಳ್ತದಲ್ಲ, ಅಂಥ ಮಕ್ಕಳಿಗೆಲ್ಲ ಇದು ಒಳ್ಳೆಯದಾಗ್ತದೆ. ನೋಡಿ ಈಗ ನಾನು ಆ ಪೌಡರ್ ಮಾಡಿಟ್ಟಿದ್ದೇನಲ್ಲ ಮಸಾಲೆದು, ಅದನ್ನು ಇಲ್ಲಿ ಹಾಕ್ತಾಯಿದ್ದೇನೆ. ಒಂದು 4 ಟೀ ಸ್ಪೂನಷ್ಟು ಆಯಿತು ಅದು ಪೌಡರ್. ಇದಕ್ಕೆ ಕರೆಕ್ಟಾಗಿ ಆಯಿತು, ಸಾಕಾಯ್ತು ಇದಕ್ಕೆ ನನಗೆ. ನೀವು ಇದಕ್ಕೆ ಸ್ವಲ್ಪ ಪೆಪ್ಪರ್ ಸಹ ಹಾಕ್ಕೊಳ್ಬೋದು, ಈ ಚಳಿಗೆಲ್ಲ ಒಳ್ಳೆಯದಾಗ್ತದೆ ಇದು, ಹಾಗೆಯೇ ಕುಡಿಲಿಕ್ಕೆ ಸಹ ರಸಮ್ಮು. ಇದು ಸ್ವಲ್ಪ ಕುದಿ ಬರಲಿ. ಇದು ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ, ಒಂದು 5 ನಿಮಿಷ ಮಾತ್ರ ಚೆಂದ ಕುದಿ ಬರಬೇಕಾಗ್ತದೆ. ಪುನಃ ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮಗೆ ಈ ಥರ ಬೇಳೆ ಕಾಣ್ತದೆ ಅಂತ ಹೇಳಿದರೆ ಸಪ್ರೇಟಾಗಿಯೇ ಬೇಯಿಸಿ ನೀವು ಆ್ಯಡ್ ಮಾಡ್ಕೊಳ್ಳಿ. ತಿಳಿಸಾರಿಗೆ ಒಮ್ಮೆ ಈ ಥರ ಬೇಳೆ ಕಾಣ್ತದಲ್ಲ, ನನಗೆ ತುಂಬ ಇಷ್ಟ ಆಯಿತು ಈ ತಿಳಿಸಾರು ಅನ್ನದ ಜೊತೆಯಲ್ಲಿ, ಅಥವಾ ಹಾಗೆ ಕುಡಿಲಿಕ್ಕೆ ಸಹ. ಒಂದು ಸೈಡಿಗೆ ಹಪ್ಪಳ ಸಂಡಿಗೆ ಆ ಥರ ಎಲ್ಲ ಇದ್ದರೆ ಚೆಂದ ಆಗ್ತದೆ ಊಟ. ಇದಕ್ಕೀಗ ನಾನು ಮೇಲ್ಗಡೆಯಿಂದ ಸ್ವಲ್ಪ ಕರಿ ಲೀವ್ಸ್ ಹಾಕಿದೆ ನೋಡಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ತೇನೆ. ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು 2 ಹಾಕಿ ಪುನಃ ನಾನು ಒಂದು 2-3 ನಿಮಿಷದಷ್ಟು ಕುದಿ ತರಿಸ್ಕೊಳ್ತೇನೆ. ಎಷ್ಟು ಒಳ್ಳೆಯದಾಗ್ತದೆ ಹೇಳಿದರೆ, ಅದು ಸ್ವೀಟ್, ಆಮೇಲೆ ಬೆಲ್ಲ ಹಾಕಿದ್ದೇನಲ್ಲ, ಉಪ್ಪು ಖಾರ ಹುಳಿ ಅದೆಲ್ಲ ಪರ್ಫೆಕ್ಟಾಗಿದ್ದರೆ ತಿಳಿಸಾರು ಖಂಡಿತ ಸೂಪರಾಗಿರ್ತದೆ. ಖಂಡಿತ ಯಾರೆಲ್ಲ ಟ್ರೈ ಮಾಡಲಿಲ್ಲ ಈ ಥರ ಟ್ರೈ ಮಾಡಿ. ಆಮೇಲೆ ಮೆಣಸು ಸಹ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ನಾವು ಗ್ರೀನ್ ಚಿಲ್ಲಿ ಹಾಕಿರ್ತೇವಲ್ಲ, ಹಾಗಾಗಿ. ಪುನಃ ನಾನು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೆ, ತುಂಬ ಚೆಂದಾಗಿ ಬಂದಿತ್ತು. ಚೆಂದ ಅಂದರೆ ರುಚಿಯಾಗಿ ಬಂದಿತ್ತು. ಖಂಡಿತ ಟ್ರೈ ಮಾಡಿ. ಇದು ವೈಟ್ ರೈಸ್ ಜೊತೆಲಿ ಸಹ ನಾವು ಊಟ ಮಾಡ್ಬೋದು, ಬಾಯ್ಲ್ ರೈಸ್ ಜೊತೆಲಿ ಸಹ ಊಟ ಮಾಡ್ಬೋದು. ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಕಮೆಂಟ್ ಮಾಡಿ ಹೇಳಿ ನನಗೆ ವಿಡಿಯೋ ಹೇಗಿತ್ತು ಅಂತೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ. ಈಗ ಸಾರು ರೆಡಿ ಆಯಿತು. ನಾನಿಲ್ಲಿ ಗ್ಯಾಸ ಆಫ್ ಮಾಡಿಕೊಂಡೆ. ಬೇಕಂತೇಳಿದರೆ ನೀವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೋದು, ಸಾಸಿವೆ, ಕರಿಬೇವು ಮತ್ತು ಉದ್ದ ಮೆಣಸು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.